ಯಾವತ್ತೂ ವ್ಯರ್ಥವಾಗುವುದಿಲ್ಲ ಮತ್ತು ಅದು ಎಂದಿಗೂ ನಮ್ಮನ್ನು ಮರಳಿ ತಲುಪುತ್ತದೆ. ಕಥೆಯಲ್ಲಿ ಬರುವ ಪ್ರಮುಖ ಅಂಶಗಳು ಹೀಗಿವೆ. ಎಲಿ ಎಂಬ ಚಿಕ್ಕ ಆನೆ ನದಿಯ ಬಳಿ ಆಟವಾಡಲು ಇಷ್ಟಪಟ್ಟಿತು. ಒಂದು ದಿನ 2 ಬಂಡೆಗಳ ನಡುವೆ ಸಿಲುಕಿಕೊಂಡಿದ್ದ ಆಮೆಯನ್ನು ಅವಳು ನೋಡಿದಳು. ದಯವಿಟ್ಟು ನನಗೆ ಸಹಾಯ ಮಾಡಿ, ಆಮೆ ಕೂಗಿತು. ಎಲಿ ಹಿಂಜರಿದಳು. ಅವಳು ತನ್ನ ಸ್ನೇಹಿತರೊಂದಿಗೆ ಆಟಕ್ಕೆ ತಡವಾಗಿದ್ದಳು. ಆದರೆ ಅವಳ ದಯೆಯ ಹೃದಯವು ಆಮೆಯನ್ನು ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ. ಅವಳು ನಿಧಾನವಾಗಿ ತನ್ನ ಸೊಂಡಿಲನ್ನು ಬಳಸಿ ಬಂಡೆಗಳನ್ನು ಸರಿಸಿದಳು ಮತ್ತು ಅವನನ್ನು ಬಿಡುಗಡೆ ಮಾಡಿದಳು. ಆಮೆ ಮುಗುಳ್ನಗುತ್ತಾ ಧನ್ಯವಾದಗಳು, ಒಂದು ದಿನ ನಾನು ಸಹಾಯವನ್ನು ಹಿಂದಿರುಗಿಸುತ್ತೇನೆ ಎಂದು ಹೇಳಿತು. ವಾರಗಳ ನಂತರ ಎಲಿ ಒದ್ದೆಯಾದ ಕಲ್ಲುಗಳ ಮೇಲೆ ಜಾರಿ ನದಿಗೆ ಬಿದ್ದಳು. ಪ್ರವಾಹ ಬಲವಾಗಿತ್ತು ಮತ್ತು ಅವಳು ಹೊರಬರಲು ಸಾಧ್ಯವಾಗಲಿಲ್ಲ. ಸಹಾಯಕ್ಕಾಗಿ ಅವಳ ಕೂಗು ಮರಗಳ ಮೂಲಕ ಪ್ರತಿಧ್ವನಿಸಿತು. ಇದ್ದಕ್ಕಿದ್ದಂತೆ ಆಮೆ ಪ್ರಾಣಿಗಳ ಗುಂಪಿನೊಂದಿಗೆ ಕಾಣಿಸಿಕೊಂಡಿತು. ಒಟ್ಟಿಗೆ ಎಲಿ ನದಿಯ ದಡದಲ್ಲಿ ಸುರಕ್ಷಿತವಾಗುವವರೆಗೆ ಅವರು ತಳ್ಳಿ ಎಳೆದರು. ಎಲಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರಿಗೆ ಧನ್ಯವಾದ ಹೇಳಿದಳು. ಆಮೆ ಕಣ್ಣು ಮಿಟುಕಿಸುತ್ತಾ, ದಯೆ ಯಾವಾಗಲೂ ಹಿಂತಿರುಗುತ್ತದೆ ಎಂದು ಹೇಳಿತು.